ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಿದ್ಧತೆ ಭರದಿಂದ ಸಾಗಿದೆ. ಇದರಿಂದ ಕ್ರಸ್ಟ್ ಗೇಟ್ ಅಳವಡಿಕೆಗೆ ರಾಜ್ಯ ತುಂಗಭದ್ರಾ ಬೋರ್ಡ್ನ ಕಾರ್ಯದರ್ಶಿ ORK ರೆಡ್ಡಿ ಇಂಜಿನಿಯರ್ಸ್ ಸೇರಿ ಗುಜರಾತ್ ಮೂಲದ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಿಷನರಿ ಪ್ರಾಜೆಕ್ಟ್ ಕಂಪನಿಯಿಂದ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆದಿದೆ. ಒಟ್ಟು 33 ಕ್ರಸ್ಟ್ ಗೇಟ್ ಹೊಂದಿರುವ ಜಲಾಶಯದಲ್ಲಿ ಈಗ ಮೊದಲಿಗೆ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಕಲ ತಯಾರಿ ನಡೆದಿದೆ. ಜಲಾಶಯದಲ್ಲಿ ಈಗ ನೀರಿನ ಮಟ್ಟ 40 ಟಿಎಂಸಿಗೆ ಕುಸಿದ ಬಳಿಕ ಗೇಟ್ ಅಳವಡಿಕೆ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 42.268 ಟಿಎಂಸಿ ಇದ್ರೂ ಗೇಟ್ ಅಳವಡಿಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿಯಾದರೂ ಸಕಾಲಕ್ಕೆ ಗೇಟ್ ಅಳವಡಿಕೆ ಮಾಡಿ ರೈತರ ಭಾವನೆ ಈಡೇರಿಸಲಿ ಅನ್ನೋದು ಪಬ್ಲಿಕ್ ನೆಕ್ಸ್ಟ್ನ ಆಶಯ ಕೂಡ ಆಗಿದೆ. ತುಂಗಭದ್ರಾ ಜಲಾಶಯದ ಹತ್ತಿರ ಪ್ರದೇಶದಿಂದ ನಮ್ಮ ಪ್ರತಿನಿಧಿ ಪಾಂಡುರಂಗ ಜತ್ಲಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. 3 ರಾಜ್ಯ 8 ಜಿಲ್ಲೆಗಳ ಕುಡಿಯೋ ನೀರಿಗೆ ಮತ್ತು ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಭಾಗದ ರೈತರು ಮತ್ತು ಕುಡಿಯೋ ನೀರಿನ ಜನಕ್ಕೆ ಅವಲಂಬನೆ ಆಗಿರ್ತಕ್ಕಂಥ ಜನಕ್ಕೆ ಈಗ ಒಂದು ಖುಷಿ ವಿಚಾರ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇಂದಿನಿಂದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಏನು ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಬಹಳ ಮುಖ್ಯವಾಗಿ ತುಂಗಭದ್ರಾ ಜಲಾಶಯ 33 ಕ್ರಸ್ಟ್ ಗೇಟ್ಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಈಗಾಗಲೇ 6ರಿಂದ 7 ಕ್ರಸ್ಟ್ ಗೇಟ್ಗಳನ್ನು ಏನು ಕಟ್ ಪೀಸ್ ಮಾಡುವ ಮುಖಾಂತರ ಅವುಗಳನ್ನು ಹೊರತೆಗೆಯುವಂಥ ಕೆಲಸವನ್ನು TB ಬೋರ್ಡ್ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ 19ನೇ ಕ್ರಸ್ಟ್ ಗೇಟ್ ಏನು ಕಳೆದ ವರ್ಷ ಆಗಸ್ಟ್ ತಿಂಗಳ 10ನೇ ತಾರೀಕು ಕೊಚ್ಚಿಕೊಂಡು ಹೋಗಿತ್ತು. ಅದಾದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಆತಂಕ ಕೂಡ ಎದುರಾಗಿತ್ತು. ಜೊತೆಗೆ ಈ ಭಾಗದ ರೈತರು ಮತ್ತು ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಯಾಕಂತ ಹೇಳಿದರೆ ಈ ಒಂದು ಜಲಾಶಯವನ್ನು ನೆಮ್ಮಿಕೊಂಡು ದೊಡ್ಡ ಪ್ರಮಾಣದಲ್ಲಿ ರೈತಾಪಿ ವರ್ಗ ಜೀವನವನ್ನು ಸಾಗಿಸ್ತಾ ಇದೆ. ಅದರಲ್ಲೂ ಕೂಡ ಏನು ಹೊಸಪೇಟೆ ಆಗಿರ್ಬೋದು ಮತ್ತು ಬಳ್ಳಾರಿ, ಕೊಪ್ಪಳ ಜಿಲ್ಲೆ ಸೇರಿದಂತೆ ಏನು ಆಂಧ್ರ, ತೆಲಂಗಾಣ ಜನರು ಕೂಡ ಕುಡಿಯೋ ನೀರಿಗೂ ಕೂಡ ಈ ಒಂದು ಜಲಾಶಯವನ್ನು ನಂಬಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಡ್ಯಾಮ್ಗೆ ಎಲ್ಲೋ ಒಂದು ಕಡೆಗೆ ಆತಂಕ ವಾತಾವರಣ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿದ್ದು. ಎಲ್ಲೋ ಒಂದು ಕಡೆಗೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ TB ಬೋರ್ಡ್ ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸಿದ್ದಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಮಾದ ನಡೆದಿದೆ ಅಂತಕ್ಕಂಥ ಸಾಕಷ್ಟು ಆರೋಪಗಳು ಮತ್ತು ಪ್ರತ್ಯಾರೋಪಗಳು ನಡೀತಾ ಇದ್ದು. ಆದ್ರೀಗ ಒಂದು ಏನು ಕಳೆದ ಒಂದು 15ರಿಂದ 16 ತಿಂಗಳ ಕಳೆದ ಬಳಿಕ ಏನು ಕ್ರಸ್ಟ್ ಗೇಟ್ಗಳು 33 ಕ್ರಸ್ಟ್ ಗೇಟ್ಗಳಿದ್ದಾವೆ. ಅವುಗಳಲ್ಲಿ ಕೆಲವೊಂದಿಷ್ಟು ಕ್ರಸ್ಟ್ ಗೇಟ್ಗಳನ್ನು ಕಟ್ ಮಾಡಿ ಹೊರತೆಗೆತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು 33 ಕ್ರಸ್ಟ್ ಗೇಟ್ಗಳನ್ನು ತಯಾರಿಕೆ ಕಾರ್ಯವನ್ನು ಗುಜರಾತ್ ಮೂಲದ ಕಂಪ್ನಿಗೆ ಕೊಡಲಾಗಿರ್ತಕ್ಕಂಥದ್ದು. ಆದ್ರೀಗ ಈ ವರ್ಷ ಸರಿಸುಮಾರು 15ರಿಂದ 16 ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲಾಗುತ್ತೆ. ಮುಂದಿನ ವರ್ಷ ಉಳಿದ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ಈ ವರ್ಷವೂ ಕೂಡ 2ನೇ ಬೆಳೆಗೆ ರೈತರಿಗೆ ನೀರು ಸಿಗ್ತಾ ಇಲ್ಲ. ಆದರೆ ಮುಂದಿನ ವರ್ಷವೂ ಕೂಡ ರೈತರಿಗೆ 2ನೇ ಬೆಳೆಗೆ ನೀರು ಸಿಗೋದು ಡೌಟ್ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಒಂದು ಕ್ರಸ್ಟ್ ಗೇಟನ್ನು ಕೂಡಿಸ್ಬೇಕಾದ್ರೆ ಸರಿಸುಮಾರು 8ರಿಂದ 10 ದಿನಗಳ ಕಾಲ ಬೇಕಾಗುತ್ತೆ. ಆದರೆ ಇಲ್ಲಿ ಸರಿಸುಮಾರು 16 ಕ್ರಸ್ಟ್ ಗೇಟ್ಗಳನ್ನು ಜೊತೆಗೆ 33 ಕ್ರಸ್ಟ್ ಗೇಟ್ಗಳನ್ನು ಕೂಡಿಸ್ಬೇಕಂದ್ರೆ ವರ್ಷಗಟ್ಟಲೆ ಸಮಯ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಈ ವರ್ಷವೂ ಕೂಡ ಕೂಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಸದ್ಯ ಕಟ್ ಪೀಸ್ಗಳನ್ನ ಮಾಡಿ ಹೊರತೆಗೆತಕ್ಕಂಥ ಪ್ರಯತ್ನವನ್ನು ಆಡಳಿತ ಮಂಡಳಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ಕೂಡ ಆದಷ್ಟು ಬೇಗ ಈ ಬೇಸಿಗೆ ಕಳೆಯುವಂಥ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಿ ಈ ಭಾಗದ ಜನರ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಕುಡಿಯುವ ನೀರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕೇಳಿ ಬರ್ತಾ ಇವೆ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲಿ TB ಬೋರ್ಡ್ ಅಧಿಕಾರಿಗಳು ಮತ್ತು ಸರ್ಕಾರ ಕೆಲಸ ಮಾಡ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜತ್ಲಿ, ಪಬ್ಲಿಕ್ ನೆಕ್ಸ್ಟ್, ವಿಜಯನಗರ.